ಮಕ್ಕಳ ಆರೋಗ್ಯ ದೃಷ್ಟಿಯನ್ನ ಗಮನದಲ್ಲಿ ಇಟ್ಕೊಂಡು ಈ ಯೋಗಕ್ಕೋಸ್ಕರನೇ ವಿಶೇಷವಾಗಿ ಒಂದು ತರಬೇತಿ ಮತ್ತು ಒಂದು ಸಬ್ಜೆಕ್ಟ್ ಅಲ್ಲಿ ಕೂಡ ಒಂದು ಕ್ಲಾಸ್ ಅನ್ನ ವಾರಕ್ಕೆ 2 ದಿನನೋ ಅಥವಾ 3 ದಿನನೋ ಸೇರಿಸಿ ಆ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಆ ಯೋಗ ಅಭ್ಯಾಸವನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರೆ ಬಹುಶಃ ಒಂದಷ್ಟು ಈಗ BP ಶುಗರ್ ಅಂದ್ರೆ ಅರಿಶಿನ ಕುಂಕುಮ ಇದ್ದಂಗೆ ಏನು ಮಾಡಕ್ಕಾಗಲ್ಲ, ಅದನ್ನು ಸ್ವೀಕಾರ ಮಾಡಲೇಬೇಕು. ಅಕ್ಸೆಪ್ಟ್ ಮಾಡ್ಬಿಟ್ಟಿದೀವಿ ನಾವು ಕೂಡ ಸಮಾಜದಲ್ಲಿ. ಚಿಕ್ಕ ವಯಸ್ಸಿಂದನೇ ಶುಗರ್ BP ಬರುತ್ತೆ, ಅದು ಇಲ್ಲ ಅಂತಲ್ಲ. ಅದಕ್ಕೋಸ್ಕರನೇ ಅದನ್ನು ಒಂದಷ್ಟು ಮೊತ್ತಕ್ಕೆ ಶುಗರ್ ಇದೆಯಾ, ಶುಗರ್ BP ಇದೆ ನಿನಗೆ? ಶುಗರು BP ಅನ್ನೋದನ್ನ ಅರಿಶಿನ ಕುಂಕುಮ ತರ ನಾವು ಸ್ವೀಕಾರ ಮಾಡ್ಬಿಟ್ಟಿದ ಮೇಲೆ ಮುಗೀತಲ್ಲಿ. ನಿನಗಿದೆಯಾ ಅಂತ ಕೇಳಿ ನಾನು. ನಿನಗಿದೆಯಾ? ನಿನಗೆ ನನಗೂ ಅಲ್ಲಲ್ಲ, ಅದು ಭೋಜೇಗೌಡರು ಪಕ್ಕ ಕೂತ್ರೆ ಎಲ್ಲ ಬಂದ್ಬಿಡ್ತದೆ. ಅದು ತಮಗೂ ಅರಿವಾಗಿದೆ, ತಾವು ಕೂಡ ಹೇಳಿದಿರಿ. ಇರ್ಲಿ, ನಾನು ಅದಕ್ಕೆ ಹೇಳ್ತಾ ಇರೋದು ಯೋಗದಿಂದ ಸರ್ವ ರೋಗ ನಿವಾರಣೆ ಅಂತ ಹೇಳ್ತೀವಿ. ಆ ರೋಗ ನಿವಾರಣೆ ಆಗ್ಬೇಕಂದ್ರೆ ಯೋಗ ಕ್ಲಾಸು ಬಹಳ ಮುಖ್ಯ ಇದೆ. ಅದನ್ನ ದಯಮಾಡಿ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಮಕ್ಕಳಿಗೆ ಅದನ್ನ ಒಂದು ಅರಿವು ಮೂಡಿಸುವಂತ ಕೆಲಸವನ್ನ ನೀವು ಕ್ಲಾಸ್ಗಳಲ್ಲಿ ಮಾಡಿದ್ರೆ ಅವ್ರ ಪೋಷಕರು ಕೂಡ, ತಂದೆ ತಾಯಂದಿರು ಕೂಡ ಅದನ್ನ ಮನೆಯಲ್ಲಿ ಅಭ್ಯಾಸ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಯಾಕೆಂದ್ರೆ ನೀವು ಈಗ ಹೇಳಿದ್ರಿ ನಿನಗೂ ಇದೆಯಾ ಶುಗರ್ BP ಅಂತ. ಹೌದು, 20ರಲ್ಲಿ ಫಿಗರ್ ಆಗಿದ್ವಿ, 30ರಲ್ಲಿ ಶುಗರ್ ಆಗ್ಬಿಟ್ಟಿದೀವಿ, 40ರಲ್ಲಿ ಪ್ರೆಷರು, 50ರಲ್ಲಿ ಕ್ಯಾನ್ಸರು, 60ರಲ್ಲಿ ಡಮಾರು, 60 ಆದ್ಮೇಲೆ 70, 80, 90 ನಿಮ್ ತರ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಯಾರಿದಾರೋ ಅವರೇ ಸೂಪರು. ಅದು ಗೊತ್ತಿರತಕ್ಕಂಥ ವಿಚಾರ ಸಭಾಪತಿಗಳೇ. ಅದರಿಂದ ಬಹುಶಃ ಇದನ್ನ ತಾವು ಕೂಡ ಸರ್ಕಾರಕ್ಕೆ ಸ್ವಲ್ಪ ಸಲಹೆಗಳನ್ನ ಕೊಟ್ಟು ಆ ಒಂದು ಯೋಗ ಕ್ಲಾಸು ಮತ್ತೆ ಮೆಡಿಟೇಷನ್ ನಾವು ಸೂರ್ಯ ನಮಸ್ಕಾರ ಮಾಡ್ತಾ ಇದೀವಿ ವಿಧಾನಸೌಧ ಮುಂದೆ. ಈ ಒಂದು ರಥಸಪ್ತಮಿ ಬಂದಾಗ 108 ಸೂರ್ಯ ನಮಸ್ಕಾರಗಳನ್ನ ಮಾಡ್ತಾ ಇದೀವಿ. ನಮ್ಮ ಮೋದಿಜಿಯವರು ಮಾನ್ಯ ಪ್ರಧಾನಮಂತ್ರಿಗಳು ಯೋಗ ಡೇ ಅಂತಾನೆ ಅನುಷ್ಠಾನಕ್ಕೆ ತಂದ್ರು. ಅದನ್ನು ಕೂಡ ವಿಧಾನಸೌಧ ಮುಂದೆ ಜೂನ್ ತಿಂಗಳಲ್ಲಿ ಯೋಗ ಡೇ ಅಂತೇಳಿ ಸರ್ಕಾರ ಈಗ ಆಯುಷ್ ಇಲಾಖೆಯಿಂದ ಮಾಡ್ತಾ ಇದೆ. ಅದೆಲ್ಲ ಕೂಡ ಉತ್ತಮವಾದಂತ ಬೆಳವಣಿಗೆ. ಜೊತೆಗೆ ಇದನ್ನು ಮಾಡಿದ್ರೆ ಇನ್ನಷ್ಟು ಸಮಾಜಕ್ಕೆ ಒಂದು ಒಳ್ಳೆ ಆರೋಗ್ಯಕರವಾದ ಉತ್ತಮವಾದಂತ ಮಕ್ಕಳನ್ನ ಭವಿಷ್ಯಕ್ಕೋಸ್ಕರ ಅದನ್ನ ನಾವು ತರಬೇಕು ಅಂತ ಹೇಳಿ ತಮ್ಮ ಮೂಲಕ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಶ್ರೀನಿವಾಸ್